So dear students, we are discussing about that ಏನಂದ್ರೆ plant kingdom ನ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತೀವಿ. So we are going discussing about the plant kingdom. There are lot of divisions are there ಅಂತ ಹೇಳ್ತಾ ಹೋಗ್ಬೋದು. So likewise ಆ ಒಂದು divisions ಅಲ್ಲಿ we are going to discuss biology classification ನಾವು ತಿಳ್ಕೊಂಡಾಗೆ every organism should be classified ಅಂತ ಕೂಡ ನಾವು ತಿಳ್ಕೊಂಡಿದ್ವಿ. So plant kingdom ನ ವಿಷಯಕ್ಕೆ ಬಂದ್ರೆ we are already discussed about that ಎರಡು ರೀತಿಯ divisions ಗಳ ಬಗ್ಗೆ already ಡಿಸ್ಕಷನ್ ಅನ್ನ ಮಾಡಿದ್ವಿ. ಇಟ್ ಇಸ್ ನಥಿಂಗ್ ಬಟ್ ದಟ್ ಒಂದು ಆಲ್ಗೆ ಅಂತ ಹೇಳ್ತಾ ಹೋಗೋದು, ಮತ್ತೊಂದನ್ನ ಬ್ರಯೋಫೈಟ್ಸ್ ಅಂತ ಹೇಳ್ತಾ ಹೋಗೋದು. ಸೊ ಆಲ್ಗೆ ವಿಷಯಕ್ಕೆ ಬಂದ್ರೆ ದೇ ಆರ್ ಸಮ್ ಆಲ್ಗೆಸ್ ಆರ್ unicellular organisms which are some are colonial in form. It means that it will be living in the group. Next that some are filamentous in nature ಅಂತ ಕೂಡ ನಾವು ತಿಳ್ಕೊಂಡಿದ್ವಿ. ನೆಕ್ಸ್ಟ್ that ಅದಾದ್ಮೇಲೆ ಬ್ರಯೋಫೈಟ್ಸ್ ನ ವಿಷಯಕ್ಕೆ ಬಂದ್ರೆ a kind of organisms which are said to be that amphibians of plant kingdom ಅಂತ ಕರೀತಾ ಹೋಗ್ತೀವಿ. Why those are called as amphibians of plant kingdom ಅಂದ್ರೆ they require soil for their survival. ಅಲ್ಲಿ ಬದುಕಬೇಕಾದ್ರೆ ಅದಕ್ಕೆ ಮಣ್ಣಿನ ಅವಶ್ಯಕತೆ ಇರುತ್ತೆ. ನೆಕ್ಸ್ಟ್ that they require water medium for the reproduction ಅಥವಾ fertilization ಅಂತ ಹೇಳ್ತಾ ಹೋಗೋದು. ಅದು ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗಬೇಕು ಅಂದ್ರೆ ಅದಕ್ಕೆ ನೀರಿನ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳ್ತಾ ಇದ್ವಿ. ಸೊ ದಿಸ್ ಆರ್ ದಿ ಸಮ್ ಕೈಂಡ್ ಆಫ್ ದಿ ಹ್ಯಾಬಿಟೇಟ್ ಆಫ್ ದಿ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಬರ್ತಕ್ಕಂಥ ಎರಡು ರೀತಿಯ ಡಿವಿಷನ್ಸ್ ಗಳು ಅಂತ ನಾವು ಹೇಳ್ಬೋದು. ಸೊ ಟುಡೇ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ಅಬೌಟ್ ದಟ್ ಟೆರಿಡೋಫೈಟ್ಸ್ ಅಂತಕ್ಕಂಥ ಒಂದು ಡಿವಿಷನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಇಟ್ ಈಸ್ ದ ಸ್ಪೆಲ್ಡ್ ಆಸ್ PTERIDOPHYTES ಅಂತ ಹೇಳ್ತೀವಿ. ಟೆರಿಡೋಫೈಟ್ಸ್, ಪೆರಿಡೋಫೈಟ್ಸ್ ಅಂತ ಕರೆಯೋದಿಲ್ಲ, ಇಲ್ಲಿ ಪಿ ಸೈಲೆಂಟ್ ಆಗಿರುತ್ತೆ. ಟೆರಿಡೋಫೈಟ್ಸ್ ಅಂತ ಪ್ರೊನೌನ್ಸಿಯೇಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ವಿ ಆರ್ ಗೋಯಿಂಗ್ ಟು ಏನೊಂದು ಟೆರಿಡೋಫೈಟ್ಸ್ ಬಗ್ಗೆ ತಿಳ್ಕೊಂತಾ ಹೋದ್ರೆ ಸೊ ಇಟ್ ಇಸ್ ದ ಗ್ರೀಕ್ ವರ್ಡ್. ಟೆರಿಡೋಫೈಟ್ ಅನ್ನೋದು ಗ್ರೀಕ್ ವರ್ಡ್. ಅದನ್ನ ಎಲಾಬ್ರೇಟ್ ಮಾಡ್ತಾ ಹೋದ್ರೆ ಟೆರಿಸ್, PTERIS, ಟೆರಿಸ್ ಅಂದ್ರೆ ಫರ್ನ್ ಅಂತ ಹೇಳ್ತೀವಿ. ಓಕೆ, ಫರ್ನ್ ಲೈಕ್ ಪ್ಲಾಂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಫೈಟಾನ್ ಮೀನ್ಸ್ ಪ್ಲಾಂಟ್ ಅಂತ ಹೇಳ್ಬೋದು. ಫರ್ನ್ ಲೈಕ್ ಪ್ಲಾಂಟ್ಸ್ ಅಂತ ಹೇಳ್ತಾ ಹೋಗ್ತಾರೆ. ಇಟ್ ಮೀನ್ಸ್ ದಟ್ ಸೊ ಕೈಂಡ್ ಆಫ್ ಪ್ಲಾಂಟ್ಸ್ ಇರುತ್ತೆ, ಇದರ ಒಂದು ಲೀವ್ಸ್ ಗಳು ಇರುತ್ತೆ, ನೀಡಲ್ ಲೈಕ್ ಸ್ಟ್ರಕ್ಚರ್ ನ ಇರುತ್ತೆ. ಸೊ ಗುಂಪಲ್ಲಿ ಬದುಕುತ್ತೆ, ಅದನ್ನ ಫರ್ನ್ ಅಂತ ಕರಿತಾ ಹೋಗ್ತೀವಿ. ಫರ್ನ್ ಲೈಕ್ ಪ್ಲಾಂಟ್ಸ್ ಆರ್ ಸೆಡ್ ಟು ಬಿ ದಟ್ ಟೆರಿಡೋಫೈಟ್ಸ್ ಅಂತ ಪ್ರೊನೌನ್ಸಿಯೇಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ಇಫ್ ಯು ಗೋ ಲರ್ನಿಂಗ್ ಅಬೌಟ್ ದ ಟೆರಿಡೋಫೈಟ್ಸ್ ನ ಒಂದು ಸೆಲ್ ಫೀಚರ್ಸ್ ಗಳ ಬಗ್ಗೆ ಒನ್ ಬೈ ಒನ್ ನಾವು ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ವಿ ಕಮ್ ಟು ದಟ್. ಓಕೆನಾ? ಸೊ ಈ ಒಂದು ಟೆರಿಡೋಫೈಟ್ಸ್ ನ ವಿಷಯಕ್ಕೆ ಬಂದ್ರೆ ದೀಸ್ ಆರ್ ದಿ ಫಸ್ಟ್ ಲ್ಯಾಂಡ್ ಪ್ಲಾಂಟ್ ಅಂತ ಹೇಳ್ತಾರೆ. ಫಸ್ಟ್ ಲ್ಯಾಂಡ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ. ಸೊ ವೈ ಇಟ್ ಇಸ್ ಕಾಲ್ಡ್ ಫಸ್ಟ್ ಲ್ಯಾಂಡ್ ಪ್ಲಾಂಟ್ ಅಂತ ಹೇಳ್ತಾರೆ, ಕಂಪ್ಲೀಟ್ಲಿ ದೇ ಆರ್ ಲಿವಿಂಗ್ ಇನ್ ದಿ ಲ್ಯಾಂಡ್ ಹ್ಯಾಬಿಟೇಟ್ ಅಥವಾ ಸಾಯಿಲ್ ಹ್ಯಾಬಿಟೇಟ್, ಟೆರೆಸ್ಟ್ರಿಯಲ್ ಹ್ಯಾಬಿಟೇಟ್ ಅಲ್ಲಿ ಬದುಕ್ತಾ ಹೋಗುತ್ತೆ, ನೀರಿನ ಅವಶ್ಯಕತೆ ಇಲ್ಲದೇನೆ ಅಂತ ಹೇಳ್ಬೋದು. ಓಕೆ, ಆರ್ಗೆ ಮತ್ತೆ ಬ್ರಯೋಫೈಟ್ಸ್ ಆದ್ರೆ ಸೊ ವಾಟರ್ ಬೇಕು, ಮಾಯಿಶ್ಚರ್ ಕಂಟೆಂಟ್ ಇರಬೇಕು, ಸೊ ನೆಲ ಮಣ್ಣು ಕೂಡ ಬೇಕು. ಬಟ್ ಇದನ್ನ ನಾವು ಫಸ್ಟ್ ಲ್ಯಾಂಡ್ ಪ್ಲಾಂಟ್ಸ್, ಲ್ಯಾಂಡ್ ಕಿಂಗ್ಡಮ್ ಅಲ್ಲೇ ಮೊದಲನೇದಾಗಿ ಒಂದು ಭೂಮಿ ಮೇಲೆ ಕಂಪ್ಲೀಟ್ ಆಗಿ ಭೂಮಿ ಅಥವಾ ಮಣ್ಣಲ್ಲಿ ಬೆಳೆಲಿಕ್ಕೆ, ಜೀವಿಸಲಿಕ್ಕೆ ಸ್ಟಾರ್ಟ್ ಮಾಡುವಂತ ಒಂದು ಪ್ಲಾಂಟ್ಸ್ ಅಂತ ಹೇಳ್ತಾ ಹೋಗೋದು. ಫಸ್ಟ್ ಲ್ಯಾಂಡ್ ಪ್ಲಾಂಟ್ಸ್ which possess the first vascular tissues ಅಂತ ಹೇಳ್ತಾರೆ. which possess vascular tissues ಅಂತ ಹೇಳ್ಬೋದು. ಸೊ ನಮಗೆ ಗೊತ್ತಿರೋ ಹಾಗೆ vascular tissues are nothing but that xylem and phloem. xylem and ಫ್ಲೋಯಮ್ ಅಂತ ಹೇಳ್ತೀವಿ. ಇವೆರಡನ್ನ ನಾವು ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಅಂತ ಕನ್ಸಿಡರ್ ಮಾಡಿದ್ವಿ. xylem ಮತ್ತೆ phloem ಒಂದು ವಾಟರ್ ಕಂಡಕ್ಟಿಂಗ್ ಟಿಶ್ಯೂ, ಮತ್ತೊಂದು ಫುಡ್ ಕಂಡಕ್ಟಿಂಗ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಫಸ್ಟ್ ಲ್ಯಾಂಡ್ ಲಿವಿಂಗ್ ಪ್ಲಾಂಟ್ ವಿಚ್ ಪೊಸೆಸ್ ದಿ ವ್ಯಾಸ್ಕ್ಯುಲರ್ ಟಿಶ್ಯೂಸ್. ಬ್ರಯೋಫೈಟ್ಸ್ ಮತ್ತೆ ಹಾಗೆ ನಾವು ವ್ಯಾಸ್ಕ್ಯುಲರ್ ಅಂತ ಕರಿತೀವಿ, ಅಂದ್ರೆ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಅಥವಾ ವ್ಯಾಸ್ಕ್ಯುಲರ್ ಬಂಡಲ್ಸ್ ಗಳು ಇರೋದಿಲ್ಲ. ಬಟ್ ಈ ಒಂದು ಟೆರಿಡೋಫೈಟ್ಸ್ ಇಂದ ಆಕ್ಚುಯಲ್ ಆಗಿ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಅಥವಾ ವ್ಯಾಸ್ಕ್ಯುಲರ್ ಬಂಡಲ್ಸ್ ಗಳು ಬೆಳೆಯಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ವಿಚ್ ಪೊಸೆಸ್ ದಿ xylem and the phloem for the first time on the land plants ಅಂತ ಹೇಳ್ತಾ ಹೋಗ್ಬೋದು. ಸೊ ಇದೊಂದು ಮೇಜರ್ ನೇಚರ್ ಆಫ್ ದಿ ಟೆರಿಡೋಫೈಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದರ ಒಂದು ಹ್ಯಾಬಿಟೇಟ್ ವಿಷಯಕ್ಕೆ ಬಂದ್ರೆ ದೇ ಕಾಮನ್ಲಿ ಗ್ರೋಸ್ ಇನ್ ಮಾಯಿಸ್ಟ್ ಏರಿಯಾ. ಓಕೆ, ಸೊ ಮಾಯಿಸ್ಟ್ ಏರಿಯಾ, ಕೂಲ್ ಏರಿಯಾ ಅಂಡ್ ಶೇಡಿ ಏರಿಯಾ. ಓಕೆ, ನೆರಳಿರಬೇಕು ಅಥವಾ ಕೂಲ್ ಆಗಿರ್ಬೇಕು ಅಥವಾ ತೇವಾಂಶ ಜಾಸ್ತಿ ಇರಬೇಕು ಅಂತ ಒಂದು ಜಾಗದಲ್ಲಿ ಮಾತ್ರ ಇದು ಬೆಳೆಯುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಇದೊಂದು ಸೈಲೆಂಟ್ ಫೀಚರ್ ಆಫ್ ದಿ ಟೆರಿಡೋಫೈಟ್ಸ್. ನೆಕ್ಸ್ಟ್ ಇದಾದ್ಮೇಲೆ ಪ್ಲಾಂಟ್ ಬಾಡಿ ಇರುತ್ತೆ. ದ ಪ್ಲಾಂಟ್ ಬಾಡಿ ಆಫ್ ದಿ ಟೆರಿಡೋಫೈಟ್ಸ್ ಆರ್ ಪ್ರೊನೌನ್ಸ್ಡ್ ಆಸ್ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಅಂತ ಹೇಳ್ತಾರೆ. ಓಕೆ, ದ ಪ್ಲಾಂಟ್ ಬಾಡಿ ಆಫ್ ದಿ ಸ್ಪೋರೋಫೈಟ್ಸ್ ಆರ್ ಡಿಪ್ಲಾಯ್ಡ್ ಸ್ಪೋರೋಫೈಟ್. The plant body of these pterophytes are called as
ಡಿಪ್ಲಾಯ್ಡ್ ಸ್ಪೋರೋಫೈಟ್ ಅಂತ ಕರೀತಾ ಹೋಗ್ತಾರೆ. ಸೊ ಇನ್ ವಿಚ್ ದೇ ಆರ್ ಡಿಫರೆನ್ಶಿಯೇಟೆಡ್ ಇಂಟು, ಓಕೆ, ಇನ್ ವಿಚ್ ದೇ ಆರ್ differentiated into root, stem and leaves ಅಂತ ಹೇಳ್ತಾ ಹೋಗ್ಬೋದು. ಸೊ ಇದೊಂದು ಪ್ಲಾಂಟ್ ಬಾಡಿನ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ವಿಚ್ ದ ಪ್ಲಾಂಟ್ ಬಾಡಿ ಡಿಫರೆನ್ಶಿಯೇಟ್ ಆಗಿ ರೂಟ್, ಸ್ಟೆಮ್ ಮತ್ತೆ ಲೀವ್ಸ್ ಅಂತ ಡಿಫರೆನ್ಶಿಯೇಟ್ ಮಾಡ್ತೀವಿ ಅಂತ ಹೇಳ್ತಾ ಹೋಗೋದು. ಇಟ್ ಮೀನ್ಸ್ ದಟ್ ಬೇರು, ಕಾಂಡ ಮತ್ತೆ ಎಲೆಗಳು ಅಂತ ಡಿಫರೆನ್ಶಿಯೇಷನ್ ಸಪರೇಟ್ ಆಗಿ ಪಾರ್ಟ್ಸ್ ನೋಡ್ತಾ ಹೋಗ್ತೀವಿ. ಬ್ರಯೋಫೈಟ್ಸ್ ಏನಿದೆ ದೇ ಆರ್ ಆಲ್ ಫ್ಯೂಸ್ಡ್ ಇನ್ ಕಂಡೀಷನ್. ಅದರಲ್ಲಿ ಡಿಫರೆನ್ಸ್ ರೂಟ್, ಸ್ಟೆಮ್ ಮತ್ತೆ ಲೀವ್ಸ್ ಅಂತ ಡಿಫರೆನ್ಶಿಯೇಷನ್ ಇರಲ್ಲ ಅಂತ ನಾವು ಹೇಳಿದ್ವಿ. ಬಟ್ ಇದ್ರಲ್ಲಿ ಏನಾದ್ರೆ ಸೊ ರೂಟ್, ಸ್ಟೆಮ್, ಲೀವ್ಸ್ ಅಂತ ಒಂದೊಂದು ಪ್ಲಾಂಟ್ ಬಾಡಿ ಒಂದು ಪಾರ್ಟ್ಸ್ಗಳು ಕೂಡ ಅಷ್ಟೇ ಡಿಫರೆನ್ಶಿಯೇಟ್ ಮಾಡಿರ್ತಾರೆ ಅಂತ ಆಗಿರುತ್ತೆ ಅಂತ ಹೇಳ್ತಾ ಹೋಗೋದು. ಸೊ ಅದನ್ನ ನಾವು ಡಿಪ್ಲಾಯ್ಡ್ ಸ್ಪೋರೋಫೈಟ್ ಪ್ಲಾಂಟ್ ಬಾಡಿ ಅಂತ ಕರೀತಾ ಹೋಗ್ತೀವಿ. ನೆಕ್ಸ್ಟ್ ರಿಪ್ರೊಡಕ್ಷನ್ ವಿಷಯಕ್ಕೆ ಬಂದ್ರೆ ಏನೊಂದು ಸ್ಪೋರೋಫೈಟ್, ಡಿಪ್ಲಾಯ್ಡ್ ಸ್ಪೋರೋಫೈಟ್ ಅಂತ ಹೇಳಿದ್ವಿ. ಸೊ ದೇ ಆರ್ ಹ್ಯಾವಿಂಗ್ ಎ ರಿಪ್ರೊಡಕ್ಟಿವ್ ಆರ್ಗನ್, ಓಕೆನಾ. ಸೊ ಈ ಒಂದು ಡಿಪ್ಲಾಯ್ಡ್ ಸ್ಪೋರೋಫೈಟ್ ಇದೆ, ಈ ಒಂದು ಸ್ಪೋರೋಫೈಟ್ ಅಲ್ಲಿ reproductive organ ಇರುತ್ತೆ. So those kind of the reproductive organs are called as sporangia ಅಂತ pronunciation ಅನ್ನ ಮಾಡ್ತಾ ಹೋಗ್ತೀವಿ. Okay, they are pronounced as sporangia. The sporangia are the kind of reproductive organs in the pteridophytes. ಗ್ಯಾಮೆಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಒಂದು ಆರ್ಗನ್ ಅಂತೆ, ಆ ಒಂದು ಆರ್ಗನ್ ಅನ್ನು ನಾವು ಸ್ಪೊರಾಂಜಿಯಾ ಅಂತ ಕರೀತಾ ಹೋಗ್ತೀವಿ ಅಮಾಂಗ್ ದಿ ಟೆರಿಡೋಫೈಟ್ಸ್ ಅಂತ ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಈ ಒಂದು ಸ್ಪೊರಾಂಜಿಯಾ ಅನ್ನೋದು ಯಾವ ರೀತಿಯಾಗಿ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ದೀಸ್ ಕೈಂಡ್ ಆಫ್ ದಿ ಸ್ಪೊರಾಂಜಿಯಾ ಆರ್ ಸಬ್ಸ್ಟೆಂಡೆಡ್ ವಿತ್ ದಿ ಲೀಫ್. ಓಕೆ, ಸೊ ದೇ ಆರ್ ಸಬ್ಸ್ಟೆಂಡೆಡ್ ವಿತ್ ದ ಲೀವ್ಸ್ ಅಂತ ಹೇಳ್ಬೋದು. ಸಬ್ಸ್ಟೆಂಡೆಡ್ ವಿತ್ ಲೀವ್ಸ್, ಲೀಫ್ ಎಲೆಗಳ ಒಂದು ಪಾರ್ಟ್ ಅಂದ್ರೆ ಅದ್ರ ಜೊತೆಗೆ ಇದು ಅಟ್ಯಾಚ್ ಆಗಿ ಬೆಳೀತಾ ಹೋಗುತ್ತೆ ಸ್ಪೊರಾಂಜಿಯಾ ಅನ್ನೋದು. ಆ ರೀತಿಯಾಗಿ ಲೀಫ್ ನ ಜೊತೆ ಒಂದು ಏನೊಂದು ಸಸ್ಪೆಂಡ್ ಆಗಿ ಅಥವಾ ಸಸ್ಟೆಂಡ್ ಆಗಿರ್ತಕ್ಕಂಥ ಒಂದು ಪಾರ್ಟ್ ಆಫ್ ಸ್ಪೊರಾಂಜಿಯಾ ಇದೆ, ಅದನ್ನ ಅವರು ಸ್ಪೋರೋಫಿಲ್ಸ್ ಅಂತ ಕರೀತಾ ಹೋಗ್ತೀವಿ. ಯಾಕಂದ್ರೆ ಸ್ಪೊರಾಂಜಿಯಾ is a reproductive organ which is suspended with the leaf. Those kind of the part are said to be that sporophylls ಅಂತ ಕರೀತಾ ಹೋಗ್ತೀವಿ. ಸ್ಪೋರೋ ಫಿಲ್ಸ್ ಅಂತ ಹೇಳ್ಬೋದು. ಈ ಒಂದು ಲೀಫ್ ಪಾರ್ಟಿಗೆ ಅಟ್ಯಾಚ್ ಆಗಿರುತ್ತೆ ಅಂತ ಹೇಳ್ಬೋದು. ಅವ್ರ ಸ್ಪೋರೋಫಿಲ್ ಯಾವ ರೀತಿ ಅಟ್ಯಾಚ್ ಆಗುತ್ತೆ ಅಂದ್ರೆ ಒಂದು ಇಮೇಜ್ ಅನ್ನ ತೋರಿಸ್ತೀನಿ, ಯು ವಿಲ್ ಗೆಟ್ ದಟ್. ಓಕೆ, ಸೊ ಕ್ಯಾನ್ ಸಿ ದಟ್, ಇದು ನಿಮಗೆ ಕಾಣಿಸ್ತಿದೆ ಅಂದ್ಕೊಂತೀನಿ. ಓಕೆ, ಸೊ ಇದು ಒಂದು ಲೀಫ್ ಪಾರ್ಟ್, ಗ್ರೀನ್ ಕಲರ್ ಅಂತ ಲೀಫ್ ಪಾರ್ಟ್ ಆದರೆ, ಸೊ ಇಲ್ಲಿ ಹಿಂದಗಡೆ ಲೀಫ್ನ ಹಿಂದಗಡೆ ಏನೊಂದು ಅಟ್ಯಾಚ್ ಆದ ಒಂದು ಬ್ರೌನ್ ಕಲರ್ ಒಂದು ಗ್ರಾನ್ಯೂಲ್ ಲೈಕ್ ಒಂದು ಡಾಟೆಡ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ಲ, ಅದನ್ನೇ ನಾವು ಸ್ಪೋರೋಫಿಲ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ಲೀಫ್ ಪಾರ್ಟಿಗೆ ಸಬ್ಸ್ಟೆಂಡೆಡ್ ಆಗಿ ಅಟ್ಯಾಚ್ ಆಗಿರುತ್ತೆ ಅಂತ ಹೇಳ್ತಾ ಹೋದು. ಬ್ಯಾಕ್ ಸೈಡ್ ಇದು ಅಟ್ಯಾಚ್ ಆಗ್ತಿದೆ, ನಾವು ಸ್ಪೋರೋಫಿಲ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ದೀಸ್ ಆರ್ ದಿ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಅಮಾಂಗ್ ದಿ ಟೆರಿಡೋಫೈಟ್ಸ್ ಅಂತ ಹೇಳ್ತಾ ಹೌದು. ಓಕೆ, ಸೊ ಈ ಒಂದು ಸ್ಪೋರೋಫಿಲ್ಸ್ ಅನ್ನೋದು ಯಾವ ರೀತಿಯ ಪ್ರೋಸೆಸ್ ಆಗುತ್ತೆ ಅಥವಾ ಅದರಲ್ಲಿ ಯಾವ ರೀತಿಯ ಡಿವಿಷನ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋದ್ರೆ, ದ ಸ್ಪೋರೋಫೈಟ್ ಅಥವಾ ಸ್ಪೋರೋಫಿಲ್ಸ್ ಏನಿದೆ, these kind of the sporophyte are responsible for the production of these kind of the sporophylls are responsible for the production of the spore mother cells. ಇವು ಏನ್ ಮಾಡುತ್ತೆ ಅಂದ್ರೆ ಸ್ಪೋರ್ ಮದರ್ ಸೆಲ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಬ್ರಯೋಫೈಟ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ನಾವು ತಿಳ್ಕೊಂಡಿದ್ವಿ. ಸೊ ಆಂಟರಿಡಿಯಾ ಆಕ್ಟಿಗೋನಿಯಾ ಅಂತ ಇದೆ, ಅದನ್ನ ನಾವು ಸ್ಪೋರೋಫೈಟ್ ಆಗಿ ಸ್ಪೋರ್ ಮದರ್ ಸೆಲ್ಸ್ ಫಾರ್ಮ್ ಆಗ್ತದಲ್ಲ, ಲೈಕ್ ದಟ್. ಈ ಒಂದು ಸ್ಪೋರೋಫಿಲ್ಸ್ ಇದೆ, ಈ ಒಂದು ಸ್ಪೋರೋಫಿಲ್ಸ್ ಅಲ್ಲಿ ಸ್ಪೋರ್ ಮದರ್ ಸೆಲ್ಸ್ ಗಳು ಪ್ರೊಡ್ಯೂಸ್ ಆಗುತ್ತೆ ಫಸ್ಟ್. ಸೊ ದೀಸ್ ಕೈಂಡ್ ಆಫ್ ದಿ ಸ್ಪೋರ್ ಮದರ್ ಸೆಲ್ಸ್ ಅಂಡರ್ಗೋ ಮಿಯೋಟಿಕ್ ಸೆಲ್ ಡಿವಿಷನ್. ಮಿಯೋಸಿಸ್ ಅಂತಕ್ಕಂಥ ಒಂದು ಸೆಲ್ ಡಿವಿಷನ್ ಪ್ರೋಸೆಸ್ ಅನ್ನ ಆಗಿ ಇಟ್ ವಿಲ್ ಬಿ ಡೆವಲಪ್ಡ್ ಇಂಟು ದಿ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಆಫ್ಟರ್ ದಿ ಮಿಯೋಸಿಸ್ ದಿಸ್ ವಿಲ್ ಬಿ ಡೆವಲಪ್ಡ್ ಇಂಟು ದಿ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಗಳು ಡೆವಲಪ್ ಆಗುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ವಾಟ್ ಎವರ್ ನಾನು ಹೇಳಿದಾಗೆ, ಸೊ ಸ್ಪೋರೋಫೈಟ್ ಇದೆ ಪ್ಲಾಂಟ್ ಮಾಡುತ್ತೆ, ಅದನ್ನ ರಿಪ್ರೊಡ್ಯೂಸ್ ಆಗುತ್ತೆ ಸ್ಪೊರಾಂಜಿಯಾ ಅಂತ ಕರಿತಾ ಹೋಗ್ತೀವಿ. ಈ ರೀತಿಯಾದ ಒಂದು ಸ್ಪೊರಾಂಜಿಯಾಗಳು ಸಸ್ಪೆಂಡೆಡ್ ವಿತ್ ದ ಲೀವ್ಸ್, ಎಲೆಯ ಒಂದು ಹಿಂಭಾಗದಲ್ಲಿ ಅಟ್ಯಾಚ್ ಆಗಿರುತ್ತೆ. ಆ ರೀತಿಯಾಗಿ ಅಟ್ಯಾಚ್ ಆಗಿರ್ತಕ್ಕಂಥ ಒಂದು ಕಂಟೆಂಟ್ ನಾವು ಸ್ಪೋರೋಫಿಲ್ಸ್ ಅಂತ ಕರಿತಾ ಹೋಗ್ತೀವಿ. ದೀಸ್ ಕೈಂಡ್ ಆಫ್ ದಿ ಸ್ಪೋರೋಫಿಲ್ಸ್ ಇನ್ಕ್ಲೂಡ್ಸ್ ದ ಸ್ಪೋರ್ ಮದರ್ ಸೆಲ್ಸ್ ಗಳಿಂದ ಫಾರ್ಮ್ ಆಗಿರುತ್ತೆ. ಈ ಒಂದು ಸ್ಪೋರ್ ಮದರ್ ಸೆಲ್ಸ್ ಗಳು ಮಿಯೋಟಿಕ್ ಸೆಲ್ ಡಿವಿಷನ್ ಆಗಿ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ
ಹೇಳ್ತಾ ಹೋಗ್ತಾರೆ. ಇದು ಡಿಪ್ಲಾಯ್ಡ್ ಸ್ಪೋರೋಫೈಟ್ ಆಗಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಒಂದು ಗ್ಯಾಮೆಟ್ಸ್ ಏನಿದೆ ಅದು ಅಪ್ಲೈಡ್ ಸ್ಪೋರ್ಸ್ ಆಗಿ ಡೆವಲಪ್ ಆಗುತ್ತೆ ಅಥವಾ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಇದಾದ್ಮೇಲೆ ಅಪ್ಲೈಡ್ ಸ್ಪೋರ್ಸ್ ಗಳು ಏನಾಗುತ್ತೆ ಅದನ್ನ ಒಂದು ಕೋರ್ಸ್ ನಾವು ತಿಳ್ಕೊಳ್ತಾ ಹೋಗೋಣ. So this was we are discussing in fertilization process ನ ವಿಷಯಕ್ಕೆ ಹೋದ್ರೆ ಸ್ಪೋರೋಫಿಲ್ಸ್ ಅಂತ ಹೇಳಿದ್ವಿ. ಆ ಒಂದು ಸ್ಪೋರೋಫಿಲ್ಸ್ ಗಳು ರೀಫ್ಲೆಕ್ಸ್ ಸ್ಟ್ರಕ್ಚರ್ ನ ಹಿಂದೆ ಇರ್ತಕ್ಕಂಥ ಒಂದು ಸ್ಪೋರೋಫಿಲ್ಸ್ ಗಳಿದೆ. ಸ್ಪೋರ್ ಮದರ್ ಸೆಲ್ಸ್ ಗಳು ವಿಚ್ ಆರ್ ಅಂಡರ್ಗೋಸ್ ಮಿಯೋಸಿಸ್ ಇಟ್ ವಿಲ್ ಬಿ ಲೀಡ್ಸ್ ಟು ದಿ ಫಾರ್ಮ್ ಆಫ್ ಆಪ್ಲಾಯ್ಡ್ ಸ್ಪೋರ್ಸ್ ಗಳು ಫಾರ್ಮ್ ಆಗುತ್ತೆ ಅಂತ ಹೇಳಿದ್ವಿ. ನೆಕ್ಸ್ಟ್ ಈ ಒಂದು ಆಪ್ಲಾಯ್ಡ್ ಸ್ಪೋರ್ಸ್ ಗಳು ಯಾವ ರೀತಿಯಾಗಿ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ ದ ಆಪ್ಲಾಯ್ಡ್ ಸ್ಪೋರ್ಸ್ ಗೆಟ್ ಜರ್ಮಿನೇಟ್ ಆಗುತ್ತೆ. ಮೀನ್ಸ್ ದಟ್ ಮೊಳಕೆ ಹೊಡೆಯೋದು ಅಂತ ಹೇಳ್ಬೋದು. ಅಥವಾ ಚಿಕ್ಕ ಒಂದು ಸಸಿಗಳಿಗೆ ಒಂದು ಸ್ಮಾಲ್ ಒಂದು ಥಾಲಸ್ ಆಗಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. These kind of things applied spores will get germinate which will be developed into the applied gametophyte ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ applied spores ಇರುತ್ತೆ. ಸೊ ಈ ಒಂದು applied spores ಜರ್ಮಿನೇಟ್ ಆಗಿ applied gametophyte ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು applied gametophyte it is also called as ಪ್ರೋಥಾಲಸ್ ಅಂತ ಕರೀತಾ ಹೋಗ್ತೀವಿ. ಥಾಲಸ್ ಅಂತಕ್ಕಂಥ ವರ್ಡ್ ಆಲ್ರೆಡಿ ನಮಗೆ ಫೆಮಿಲಿಯರ್ ಇದೆ. ಬ್ರಯೋಫೈಟ್ಸ್ ಅನ್ನೋ ಒಂದು ಪ್ಲಾಂಟ್ ಬಾಡಿ ಏನಿದೆ ಅದನ್ನ ನಾವು ಥಾಲಸ್ ಅಂತ ಕರಿತೀವಿ. ಬಟ್ ಇದರಲ್ಲಿ ಟೆರಿಡೋಫೈಟ್ಸ್ ಅಲ್ಲಿ ಆಪ್ಲಾಯ್ಡ್ ಗ್ಯಾಮೆಟೋಫೈಟ್ ಆಗುತ್ತಲ್ಲ, ಜರ್ಮಿನೇಟ್ ಆಗಿ ಮೊಳಕೆ ಆಪ್ಲಾಯ್ಡ್ ಗ್ಯಾಮೆಟೋಫೈಟ್ ಆಗುತ್ತಲ್ಲ, ಈ ಒಂದು ಆಪ್ಲಾಯ್ಡ್ ಗ್ಯಾಮೆಟೋಫೈಟ್ ನ ನಾವು ಪ್ರೋಥಾಲಸ್ ಅಂತ ಕರೀತಾ ಹೋಗ್ತೀವಿ. ನೆಕ್ಸ್ಟ್ ದಟ್ ಪ್ರೋಥಾಲಸ್ ಅನ್ನುವಂಥದ್ದು ಫಾರ್ಮ್ ಆದ್ಮೇಲೆ ಈ ಒಂದು ಆಪ್ಲಾಯ್ಡ್ ಗ್ಯಾಮೆಟೋಫೈಟ್ ಇರುತ್ತೆ. ಈ ಒಂದು ಗ್ಯಾಮೆಟೋಫೈಟ್ ಇಟ್ ವಿಲ್ ಬಿಕಮ್ ದಟ್ ಫೋಟೋಸಿಂಥೆಟಿಕ್ ಇನ್ ನೇಚರ್. ಓಕೆ, ಸೊ ಈ ಒಂದು ಗ್ಯಾಮೆಟೋಫೈಟ್ ಅನ್ನೋದು ಫೋಟೋಸಿಂಥೆಟಿಕ್ ಆಗುತ್ತೆ. ಇಟ್ ಮೀನ್ಸ್ ದಟ್ ಇಂಡಿಪೆಂಡೆಂಟ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ವಿಚ್ ಈಸ್ ಫೋಟೋಸಿಂಥೆಟಿಕ್ ನೇಚರ್. ಸೊ ಈ ಒಂದು ಪ್ರೋಥಾಲಸ್ ಅಪ್ಲಾಫೈಡ್ ಗ್ಯಾಮೆಟೋಫೈಟ್ ಇದೆ. ಪ್ರೋಥಾಲಸ್ ಅನ್ನೋದು ಫೋಟೋಸಿಂಥೆಟಿಕ್ ನೇಚರ್ ಆಗಿ ಅದು ಎರಡು ರೀತಿಯಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಒಂದನ್ನ ಆಂಥೆರಿಡಿಯಾ ಅಂತೀವಿ, ಮತ್ತೊಂದನ್ನ ಆರ್ಕಿಗೋನಿಯಾ ಅಂತ ಡಿವಿಷನ್ ಅನ್ನ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಒಂದು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತೆ, ಮತ್ತೊಂದು ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಗಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆ, ದಿಸ್ ಇಸ್ ದ ಮೇಲ್ sex organ, reproductive sex organ. This is the female sex organ. ಪ್ರೋಥಾಲಸ್ ಅಂತ ಆಪ್ಲಾಯ್ಡ್ ಗ್ಯಾಮೆಟೋಫೈಟ್ ಅದರಲ್ಲೇ ಮಾಡಿಫಿಕೇಶನ್ ಅನ್ನು ಮಾಡ್ಕೊಳ್ಳುತ್ತೆ. ಬಟ್ ಇದನ್ನ ಮಾಡಿಫೈ ಆಗಬೇಕಾದ್ರೆ ಅದು ಫೋಟೋಸಿಂಥೆಟಿಕ್ ಆಗಿ ಇಂಡಿಪೆಂಡೆಂಟ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ವಿಚ್ ಪ್ರಿಪೇರ್ ದೇರ್ ಒನ್ ಫುಡ್. ಇಲ್ಲಿವರೆಗೂ ಈ ಒಂದು ಸ್ಟೇಜ್ ಅಲ್ಲಿ ಕೂಡ ಅಷ್ಟೇ ಒಂದು ಮದರ್ ಪ್ಲಾಂಟ್ಸ್ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗಿ ಅದು ಬೇಕಾದ ಫುಡ್ ನೆಲ್ಲ ಪಡ್ಕೊಳ್ತಾ ಹೋಗುತ್ತೆ. ಬಟ್ ಈಗ ಮುಂದಕ್ಕೆ ಇಲ್ಲಿಂದ ಪ್ರೋಥಾಲಸ್ ಮುಂದಕ್ಕೆ ಅದು ಇಂಡಿಪೆಂಡೆಂಟ್ ಫೋಟೋಸಿಂಥೆಟಿಕ್ ನೇಚರ್ ಬಂದು ಫರ್ದರ್ ಡೆವಲಪ್ಮೆಂಟ್ ಅನ್ನ ತೋರಿಸ್ತಾ ಹೋಗುತ್ತೆ. These kind of prothallus will be divided into the antheridia and archegonia. Antheridia is the male sex organ. Okay, so archegonia is the female sex organ ಅಂತ ಹೇಳ್ಬೋದು. ಇದು ಮೇಲ್ ಸೆಕ್ಸ್ ಆರ್ಗನ್ ಅಂದ್ರೆ ಇದು ಫೀಮೇಲ್ ಸೆಕ್ಸ್ ಆರ್ಗನ್ ಆಗಿರುತ್ತೆ. ನೆಕ್ಸ್ಟ್ ಈ ಒಂದು ಆಂಥೆರಿಡಿಯಾದಲ್ಲಿ ಇರ್ತಕ್ಕಂಥ ಒಂದು ಪಾರ್ಟ್ ಇದೆ, ಆಂಥೆರಿಡಿಯಂ ಅಥವಾ ಆಂಥೆರೋಜೋಯಸ್ ಅಂತ ಹೇಳ್ತೀವಿ. ಮೇಲ್ ರಿಪ್ರೊಡಕ್ಟಿವ್ ಅಥವಾ ಮೇಲ್ ಸೆಕ್ಸ್ ಗ್ಯಾಮೆಟ್ಸ್ ಅಂತ ಹೇಳ್ಬೋದು. ಸೊ ಇದೊಂದು ಆರ್ಕಿಗೋನಿಯಾ ಅಂತ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಸೊ ಇದರಲ್ಲಿ ಡೆವಲಪ್ ಆಗ್ತಕ್ಕಂಥ ಒಂದು ಫೀಮೇಲ್ ಗ್ಯಾಮೆಟ್ ಇದೆ ಅದನ್ನ ನಾವು ಆರ್ಕಿಗೋನಿಯಂ ಅಂತ ಕರಿತೀವಿ. ಇದನ್ನ ಆಂಥೆರಿಡಿಯಂ ಅಂತೀವಿ, ಇದನ್ನ ಆರ್ಕಿಗೋನಿಯಂ ಅಂತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಂಥೆರೋಜೋಯಿಡ್ಸ್ ಅಂತ ಕೂಡ ನಾವು ಕರೀತಾ ಓಕೆನಾ? These are the photosynthetic and the independent plants. Okay, so independent ಮತ್ತೆ photosynthetic ಒಂದು ಪ್ಲಾಂಟ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಅದರಲ್ಲಿರ್ತಕ್ಕಂಥ ಆಂಥೆರಿಡಿಯಂ ಮತ್ತೆ ಆರ್ಕಿಗೋನಿಯಾ ಇರುತ್ತೆ. ಸೊ ಇದರಲ್ಲಿ ಪ್ರೊಡ್ಯೂಸ್ ಮೇಲ್ ಗ್ಯಾಮೆಟ್ ನ ಆಂಥೆರಿಡಿಯಂ ಮತ್ತು ಆಂಥೆರೋಜೋಯಿಡ್ಸ್ ಅಂತೀವಿ. ಇದರಲ್ಲಿ ಪ್ರೊಡ್ಯೂಸ್ ಫೀಮೇಲ್ ಗ್ಯಾಮೆಟ್ ನ ಆರ್ಕಿಗೋನಿಯಂ ಅಂತ ಕರೀತಾ ಹೋಗ್ತೀವಿ. ನೆಕ್ಸ್ಟ್ ಒಂದು ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ these kind of the antheridium and archegonium get fused. ಎರಡು ಕೂಡ ಫ್ಯೂಸ್ ಆಗಿ they get fertilized. Okay, they get fertilized. After fertilization it will be developed into the diploid zygote ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಒಂದು ಡಿಪ್ಲಾಯ್ಡ್ zygote ಆಗಿ ಡೆವಲಪ್ ಆಗುತ್ತೆ ಫ್ಯೂಷನ್ ಆದ್ಮೇಲೆ. ನೆಕ್ಸ್ಟ್ ದಟ್ ಆಫ್ಟರ್ ದ ಫರ್ಟಿಲೈಸೇಷನ್ ದೀಸ್ ಕೈಂಡ್ ಆಫ್ ದಿ ಡಿಪ್ಲಾಯ್ಡ್ zygote will be developed into the diploid ಸ್ಪೋರೋಫೈಟ್ ಆಗುತ್ತೆ ಅಂತ ಹೇಳಿದ್ವಿ ಅಲ್ಲ. ಸೊ ಅಲ್ಲಿ ನಾವು ತಿಳ್ಕೊಂಡಿದ್ವಿ ಸೊ ಪ್ಲಾಂಟ್ ಬಾಡಿ ವಿಲ್ ಬಿ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಇನ್ ನೇಚರ್ ಅಂತ ನಾವು ತಿಳ್ಕೊಂಡಿದ್ದಲ್ಲ. ಆಸ್ ಇಟ್ ಈಸ್ ಈ ಒಂದು ಡಿಪ್ಲಾಯ್ಡ್ ಸ್ಪೋರೋಫೈಟ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದೇ ಒಂದು ಸೈಕಲ್ ತಿರ್ಗಾ ರಿಪೀಟ್ ಆಗುತ್ತೆ. ಓಕೆ, ಈ ಒಂದು ಡಿಪ್ಲಾಯ್ಡ್ ಸ್ಪೋರೋಫೈಟ್ ಇರೋದು ಸ್ಪೋರೋಫಿಲ್ಸ್ ಅನ್ನ ಫಾರ್ಮ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಏನೊಂದು ಸ್ಪೊರಾಜಿಯಾ ಫಾರ್ಮ್ ಮಾಡ್ಕೊಳ್ಳುತ್ತೆ. ಓಕೆ, ಡಿಪ್ಲಾಯ್ಡ್ ಸ್ಪೋರೋಫೈಟ್ ಇರೋದು
ಸ್ಪೊರಾಂಜಿಯಾನ ಫಾರ್ಮ್ ಆಗಿರುತ್ತೆ. ಸೊ ಈ ಒಂದು ಸ್ಪೊರಾಂಜಿಯಾದಲ್ಲಿ ಇರ್ತಕ್ಕಂಥ ಒಂದು ಪಾರ್ಟ್ ಇದೆ ಅದನ್ನ ನಾವು ಸ್ಪೋರೋಫಿಲ್ಸ್ ಅಂತ ಕರಿತೀವಿ. ಸೊ ದೀಸ್ ಕೈಂಡ್ ಆಫ್ ದಿ ಸ್ಪೋರೋಫಿಲ್ಸ್ ಒಳಗಿರ್ತಕ್ಕಂಥ ಒಂದು ಸ್ಪೋರ್ ಮದರ್ ಸೆಲ್ಸ್ ಇರುತ್ತೆ. ದೇ ಅಂಡರ್ಗೋ ಮಿಯೋಟಿಕ್ ಸೆಲ್ ಡಿವಿಷನ್. ಮಿಯೋಟಿಕ್ ಸೆಲ್ ಡಿವಿಷನ್ ಆಗುತ್ತೆ ಸ್ಪೋರೋಫಿಲ್ಸ್ ಅನ್ನುವಂಥದ್ದು. ಸ್ಪೋರೋಫಿಲ್ಸ್ ಏನಂದ್ರೆ ಒಳಗಿರ್ತಕ್ಕಂಥ ಮೇನ್ ಒಂದು ಮದರ್ ಸೆಲ್ಸ್, ಸ್ಪೋರ್ ಮದರ್ ಸೆಲ್ಸ್ ಇರುತ್ತೆ. ದೇ ಅಂಡರ್ಗೋ ಮಿಯೋಸಿಸ್. ನೆಕ್ಸ್ಟ್ ಇಟ್ ವಿಲ್ ಬಿ ಡೆವಲಪ್ ಇಂಟು ದಿ ಡಿಪ್ಲಾಯ್ಡ್. ಸೊ ಸ್ಪೋರೋಫಿಲ್ಸ್ ಇರ್ತಕ್ಕಂಥ ಒಂದು ಸ್ಪೋರ್ ಮದರ್ ಸೆಲ್ಸ್. ಸ್ಪೋರ್ ಮದರ್ ಸೆಲ್ಸ್ ಇರುತ್ತೆ. ದೇ ಅಂಡರ್ಗೋ ಮಿಯೋಸಿಸ್. Next, these kind of spore mother cells will be developed into the haploid spores. ಇದೇ ಒಂದು ಸೈಕಲ್ ಡೆವಲಪ್ ಆಗ್ತಾ ಹೋಗುತ್ತೆ, ರಿಪೀಟ್ ಆಗ್ತಾ ಹೋಗುತ್ತೆ. ಡಿಪ್ಲಾಯ್ಡ್ ಝೈಗೋಟ್ ಸ್ಪೊರಾಂಜಿಯಾ ಫಾರ್ಮ್ ಅಂತ ನಾವು ಸ್ಪೋರೋಫಿಲ್ ಅಂತೀವಿ. ಈ ಒಂದು ಸ್ಪೋರೋಫಿಲ್ ಆಗಿರತಕ್ಕಂತ ಸ್ಪೋರ್ ಮದರ್ ಸೆಲ್ಸ್ ಗಳು ಮಿಯೋಟಿಕ್ ಸೆಲ್ ಡಿವಿಷನ್ ಆಗುತ್ತೆ, ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಆಗುತ್ತೆ. ನೆಕ್ಸ್ಟ್ ಇದು ಒಂದು ಫಾಲ್ ಆಗುತ್ತೆ, ನೆಕ್ಸ್ಟ್ ಹಿಂಗೆ. ಓಕೆನಾ? ಸೊ ಈ ಒಂದು ಸೈಕ್ಲಿಕ್ ಆಗಿ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗಿ ನೆಕ್ಸ್ಟ್ ಅದೇ ರಿಪೀಟ್ ಆಗ್ತಾ ಹೋಗುತ್ತೆ. ಲೈಕ್ವೈಸ್ ಈ ರೀತಿಯಾಗಿ ಒಂದು ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅನ್ನ ಇದು ತೋರಿಸುತ್ತೆ ಅಂತ ಹೇಳ್ತಾ ಹೋದು. ಫಸ್ಟ್ ಆಫ್ಟರ್ ಡಿಪ್ಲಾಯ್ಡ್ ಸ್ಪೋರೋಫಿಲ್ ಸ್ಪೊರಾಂಜಿಯಾ ಸ್ಪೋರೋಫಿಲ್ ಆಗುತ್ತೆ. ಸೊ ಈ ಒಂದು ಸ್ಪೋರೋಫಿಲ್ ಒಳಗಡೆ ಇರತಕ್ಕಂತ ಸ್ಪೋರ್ ಮದರ್ ಸೆಲ್ಸ್ ಗಳು ಸೆಲ್ ಡಿವಿಷನ್ ಆಗಿ ಅಪ್ಲೈಡ್ ಸ್ಪೋರ್ಸ್ ಆಗುತ್ತೆ. ನೆಕ್ಸ್ಟ್ ಈ ಒಂದು ಅಪ್ಲೈಡ್ ಸ್ಪೋರ್ಸ್ ಗಳು ಜರ್ಮಿನೇಟ್ ಆಗಿ ಅಪ್ಲೈಡ್ ಗ್ಯಾಮೆಟೋಫೈಟ್ ಆಗುತ್ತೆ. ಆ ಒಂದು ಅಪ್ಲೈಡ್ ಗ್ಯಾಮೆಟೋಫೈಟ್ ನಾವು ಪ್ರೋಥಾಲಸ್ ಅಂತ ಕರಿತೀವಿ. ಈ ಒಂದು ಪ್ರೋಥಾಲಸ್ ಇರೋದು ಫೋಟೋಸಿಂಥೆಟಿಕ್ ಇಂಡಿಪೆಂಡೆಂಟ್ ಪ್ಲಾಂಟ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಆ ಒಂದು ಪ್ಲಾಂಟ್ ಒಳಗಡೆ ಆಂಥರಿಡಿಯಾ ಮತ್ತೆ ಆರ್ಕಿಗೋನಿ ಅಂತಕ್ಕಂಥ ಎರಡು ರೀತಿಯಾದ ಒಂದು ಸೆಕ್ಸ್ ಆರ್ಗನ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಒಂದು ಆಂಥರಿಡಿಯಾ ಅನ್ನೋದು ಮೇಲ್ ಸೆಕ್ಸ್ ಆರ್ಗನ್ ಆಗುತ್ತೆ, ಆರ್ಕಿಗೋನಿ ಅನ್ನೋದು ಫಿಮೇಲ್ ಸೆಕ್ಸ್ ಆರ್ಗನ್ ಆಗುತ್ತೆ. ಇದರೊಳಗೆ ಪ್ರೊಡ್ಯೂಸ್ ಆಗ್ತಕ್ಕಂಥ ಗ್ಯಾಮೆಟ್ಸ್ ಏನಿದೆ, ಮೇಲ್ ಸೆಕ್ಸ್ ಗ್ಯಾಮೆಟ್ ನ ಆಂಥರಿಡಿಯಂ ಅಂತೀವಿ, ಫಿಮೇಲ್ ಗ್ಯಾಮೆಟ್ ನ ಆರ್ಕಿಗೋನಿಯಂ ಅಂತ ಕರಿತೀವಿ. ಸೊ ಈ ಒಂದು ಆಂಥರಿಡಿಯಂ ಮತ್ತು ಆಂಥರೋಮರ್ಸ್ ಮತ್ತೆ ಆರ್ಕಿಗೋನಿಯಂ ದೇ ಗೆಟ್ ಫ್ಯೂಸಸ್, ಎರಡು ಕೂಡ ಫ್ಯೂಸ್ ಆಗಿ ಫರ್ಟಿಲೈಸ್ ಆಗುತ್ತೆ. ಫರ್ಟಿಲೈಸ್ ಆಗ್ತಿದ್ರೆ ಡಿಪ್ಲಾಯ್ಡ್ ಝೈಗೋಟ್ ಆಗಿ ಡೆವಲಪ್ ಆಗುತ್ತೆ. ಈ ಒಂದು ಡಿಪ್ಲಾಯ್ಡ್ ಝೈಗೋಟ್ ನೆಕ್ಸ್ಟ್ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಆಗುತ್ತೆ. ನೆಕ್ಸ್ಟ್ ಈ ಒಂದು ಡಿಪ್ಲಾಯ್ಡ್ ಸ್ಪೋರೋಫೈಟ್ ಆಸ್ ದಿಸ್ ಹಿಂಗೆ ರಿಪೀಟ್ ಆಗಿ ಫಾರ್ಮ್ ಆಗ್ತಾ ಹೋಗುತ್ತೆ. So this is about the reproductive cycle of the whatever that pteridophytes ಅಂತ ಹೇಳ್ತಾ ಹೋಗ್ಬೋದು. ಸೊ ಆಸ್ ಇಟ್ ಇಸ್ ಬ್ರಯೋಫೈಟ್ಸ್ ಗೆ ಯಾವ ರೀತಿಯಾಗಿ ಒಂದು ವಾಟರ್ ಕಂಟೆಂಟ್ ನ ಅವಶ್ಯಕತೆ ಇದೆ, ಲೈಕ್ ವೈಸ್ ಟೆರಿಡೋಫೈಟ್ಸ್ ಕೂಡ ಅಷ್ಟೇ ಇಟ್ ರಿಕ್ವೈರ್ ವಾಟರ್ ಮೀಡಿಯಂ ಫಾರ್ ಫರ್ಟಿಲೈಸೇಷನ್ ಆಗಬೇಕು ಅಂದ್ರೆ ಇಷ್ಟು ಒಂದು ಪ್ರೊಸೆಸ್ ಸೈಕ್ಲಿಕ್ ಆಗಿ ಕೆಲಸ ಮಾಡಬೇಕು ಅಂದ್ರೆ ಇಟ್ ರಿಕ್ವೈರ್ಸ್ ವಾಟರ್ ಮೀಡಿಯಂ ಫಾರ್ ಫರ್ಟಿಲೈಸೇಷನ್. ಇದು ಕೂಡ ಅಷ್ಟೇ ಫರ್ಟಿಲೈಸೇಷನ್ ಗೆ ವಾಟರ್ ಮೀಡಿಯಂ ನ ಅವಶ್ಯಕತೆ ಇರುತ್ತೆ ಅಂತ ಹೇಳ್ಬೋದು. ಬಟ್ ಬ್ರಯೋಫೈಟ್ಸ್ ಕಂಪ್ಲೀಟ್ ಆಗಿ ವಾಟರ್ ಮೀಡಿಯಂ ನ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇದು ಜಸ್ಟ್ ಫಾರ್ ಫರ್ಟಿಲೈಸೇಷನ್ ಗೆ ಮಾತ್ರ ವಾಟರ್ ಮೀಡಿಯಂ ನ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಇದಾದ್ಮೇಲೆ ಇದರ ಒಂದು ಕ್ಲಾಸಿಫಿಕೇಶನ್ ಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಟೆರಿಡೋಫೈಟ್ಸ್ ನ ಒಂದು ಕ್ಲಾಸಿಫಿಕೇಶನ್ ವಿಷಯಕ್ಕೆ ಬಂದ್ರೆ So pteridophytes ನ ಒಂದು ಕ್ಲಾಸಿಫಿಕೇಶನ್ ನ ವಿಷಯಕ್ಕೆ ಬಂದ್ರೆ the pteridophytes are classified into the 4 classes. 4 ರೀತಿಯಾದ ಡಿಫರೆಂಟ್ ಕ್ಲಾಸಸ್ ಆಗಿ ಡಿವಿಷನ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ದೋಸ್ ಕೈಂಡ್ ಆಫ್ ದಿ ಕ್ಲಾಸಸ್ ಜಸ್ಟ್ ಒಂದು ಕ್ಲಾಸಸ್ ನ ಒಂದು ನೇಮ್ ಅನ್ನ ಮೆನ್ಷನ್ ಮಾಡಿ ಅದಕ್ಕೆ ಒಂದು ಎಕ್ಸಾಂಪಲ್ ನ ಮಾತ್ರ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಲೆಟ್ us discuss about that. The first one class ಇದೆ, there are 4 classes in the pteridophytes which are said to be that first one is the class Coelopsida ಅಂತ ಕರೀತಾ ಹೋಗ್ತೀವಿ. ಓಕೆ, Coelopsida ಅಂತ ಕರೀತಾ ಹೋಗ್ತೀವಿ. ಇಲ್ಲೂ ಕೂಡ ಅಷ್ಟೇ ಪಿ ಸೈಲೆಂಟ್ ಆಗುತ್ತೆ. Coelopsida ಅಂತ ಕರಿತೀವಿ, Coelopsida ಅಂತ ಕರೆಯೋದಿಲ್ಲ. ಓಕೆ, ಇಟ್ ಈಸ್ ಪ್ರೊನೌನ್ಸ್ಡ್ ಆಸ್ Coelopsida ಅಂತ ಕರೀತಾ ಹೋಗ್ತೀವಿ. ಓಕೆ, Pilotopsida Coelopsida ಅಂತ ಹೇಳ್ಬೋದು. ಇದು ಒಂದು ಫಸ್ಟ್ ಕ್ಲಾಸ್ ಆಫ್ ದಿ ಟೆರಿಡೋಫೈಟ್ಸ್ ಅಂತ ಹೇಳ್ಬೋದು. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾರೆ ಸೈಲಿಟಮ್ ಅಂತಕ್ಕಂಥ ಒಂದು ಪ್ಲಾಂಟ್ಸ್ ಗಳಿರುತ್ತೆ. ಓಕೆ, ಸೈಲಿಟಮ್ ಅಂತಕ್ಕಂಥ ಒಂದು ಪ್ಲಾಂಟ್ಸ್ ಇರುತ್ತೆ. ಈ ಒಂದು ಸೈಲಿಟಮ್ ಅಂತಕ್ಕಂಥ ಒಂದು ಪ್ಲಾಂಟ್ಸ್ ಸೈಲಿಟಮ್ ಅಂತಕ್ಕಂಥ ಪ್ಲಾಂಟ್ಸ್ ಇರುತ್ತೆ. ದಿಸ್ ಇಸ್ ದ ಬೆಟರ್ ಎಕ್ಸಾಂಪಲ್ ಫಾರ್ ದಿ Coelopsida ಅಂತ ನಾವು ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಸೆಕೆಂಡ್ ಕ್ಲಾಸ್ ನ ವಿಷಯಕ್ಕೆ ಬಂದ್ರೆ ಕ್ಲಾಸ್ it is said to be that class Lycopsida ಅಂತ ಕರೀತಾ ಹೋಗ್ತೀವಿ. ಓಕೆ, ಕ್ಲಾಸ್ Lycopsida ಅಂತ ಹೇಳ್ಬೋದು. ಸೊ ವಾಟ್ ಇಟ್ ಇನ್ಕ್ಲೂಡ್ಸ್ ಅಂತ ಹೇಳ್ತಾರೆ, the Lycopsida class includes that majorly about that Selaginella ಅಂತಕ್ಕಂಥ ಒಂದು ಪ್ಲಾಂಟ್ಸ್ ಅನ್ನ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳ್ಬೋದು.
ಸ್ಯಾಲಜಿನೇಲಿಯಾ ಅಂತಕ್ಕಂಥ ಒಂದು ಪ್ಲಾಂಟ್ಸ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಓಕೆ, ಸ್ಯಾಲಜಿನೆಲ್ಲಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಲಾಸ್ ಥರ್ಡ್ ಕ್ಲಾಸ್ ಇಂದ ಲೈಕಾಪ್ಸಿಡಾ ಆದ್ಮೇಲೆ ಸ್ಪೈನಾಪ್ಸಿಡಾ ಅಂತ ಕರೀತಾ ಹೋಗ್ತೀವಿ. ಓಕೆ, ಸ್ಪೈನಾಪ್ಸಿಡಾ ಇಲ್ಲಿ ಇಲ್ಲ ಸ್ಪೆನಾಪ್ಸಿಡಾ ಅಂತಾನೆ ಪ್ರೊನೌನ್ಸಿಯೇಷನ್ ಅನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ಕ್ಲಾಸಿಗೆ ಎಕ್ಸಾಂಪಲ್ ನ ಹೇಳ್ತಾ ಹೋದ್ರೆ ಈಕ್ವಿಸೆಟಮ್ ಅಂತಕ್ಕಂಥ ಒಂದು ಪ್ಲಾಂಟ್ ಇದೆ. ಓಕೆ, ಈಕ್ವಿಸೆಟಮ್ ಅಂತಕ್ಕಂಥ ಒಂದು ಪ್ಲಾಂಟ್ ಇದನ್ನ ಕಾಮನ್ ಆಗಿ ಆರ್ಸ್ ಟೈಲ್ ಅಂತ ಕರಿತೀವಿ. ಬುಷಿ ಲೈಕ್ ಸ್ಟ್ರಕ್ಚರ್ ನ ಹೊಂದಿರುತ್ತೆ. ಈಕ್ವಿಸೆಟಮ್ ಅಂತ ಹೇಳ್ತಾರೆ. ದಟ್ ಇಸ್ ದ ಎಕ್ಸಾಂಪಲ್ ಫಾರ್ ದಿ So what about that Phenopsida ಅಂತ ಹೇಳ್ಬೋದು. Next that fourth class ನ ವಿಷಯಕ್ಕೆ ಬಂದ್ರೆ ಕ್ಲಾಸ್ ಟೆರಾಪ್ಸಿಡಾ ಅಂತ ಕರೀತಾ ಹೋಗ್ತೀವಿ. ಓಕೆ, ಕ್ಲಾಸ್ ಟೆರಾಪ್ಸಿಡಾ ಅಂತ ಹೇಳ್ಬೋದು. ಸೊ ಟೆರಾಪ್ಸಿಡಾಗೆ ಎಕ್ಸಾಂಪಲ್ ನ ಹೇಳ್ತಾರೆ. ದ ಎಕ್ಸಾಂಪಲ್ ಫಾರ್ ದಿ ಟೆರಾಪ್ಸಿಡಾ ಈಸ್ ನಥಿಂಗ್ ಬಟ್ ದಟ್ ನೆಫ್ರೋಥಿಸ್ ಅಥವಾ ಟೆರಿಸ್ ಅಂತಕ್ಕಂಥ ಒಂದು ಪ್ಲಾಂಟ್ಸ್ ಬರುತ್ತೆ. ಸೊ ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ದಿ ಟೆರಾಪ್ಸಿಡಾ ಅಂತ ಹೇಳ್ಬೋದು. ಸೊ ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಫಾರ್ ಅವರ್ ಕ್ಲಾಸಿಫಿಕೇಶನ್ ಅಷ್ಟೇ. ಬಟ್ ನೇಮ್ ಯು ಶುಡ್ ರಿಮೆಂಬರ್, ಹೆಸರನ್ನ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಹಾಗೆ ಬ್ರಯೋಫೈಟ್ಸ್ ಟು ಟೆರಾಫೈಟ್ಸ್ ಮೂರರ ಒಂದು ಕ್ಲಾಸಿಫಿಕೇಶನ್ ಕನ್ಫ್ಯೂಷನ್ ಆಗುತ್ತೆ. ಯು ಶುಡ್ ಪ್ರಾಕ್ಟೀಸ್, ಯು ಶುಡ್ ರಿಮೆಂಬರ್. ಓಕೆ, ದೇರ್ ಆರ್ 4 ಕ್ಲಾಸಸ್. ಸೈಲಾಪ್ಸಿಡಾ ಇಲ್ಲಿ ಸೈಲೆಂಟ್ ಇರುತ್ತೆ, ಲೈಕಾಪ್ಸಿಡಾ, ಸ್ಪೆನಾಪ್ಸಿಡಾ, ಟೆರಾಪ್ಸಿಡಾ ಅಂತ ಕರೀತಾ ಹೋಗ್ತಾರೆ. ಸೊ ಲೆಟ್ ಅಸ್ ಸೀ ದಟ್. ಈ ಒಂದು ಎಕ್ಸಾಂಪಲ್ಸ್ ನಾವು ನೋಡ್ತಾ ಹೋಗೋಣ. This is the example for the siltum. Okay na, Celapsida first ಒಂದು ಕ್ಲಾಸ್ ಇದೆಯಲ್ಲ Celaptopsida, ಅಲ್ಲಿ siltum ಅಂತಕ್ಕಂಥ ಒಂದು ನೇಮ್ ಇದೆ. ಫಸ್ಟ್ ಎಕ್ಸಾಂಪಲ್, ದಿಸ್ ಇಸ್ ದ siltum ಅಂತಕ್ಕಂಥ ಒಂದು ಪ್ಲಾಂಟ್. ಇಟ್ ವಿಲ್ ಬಿ ಲೈಕ್ ದಿಸ್, ಈ ರೀತಿಯಾಗಿ ಫಾರ್ಮ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ದಿ ಸ್ಯಾಲಾಜಿನೆಲಿ. ಓಕೆ, ಲೈಕಾಪ್ಸಿಡಾ ಅಂತಕ್ಕಂಥ ಏನಿದೆ ಸೆಕೆಂಡ್ ಒಂದು ಕ್ಲಾಸ್, ಅಲ್ಲಿ ಸ್ಯಾಲಾಜಿನೆಲಿ ಅಂತ ಇದೆಯಲ್ಲ. ಸೊ ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ದಿ ಸ್ಯಾಲಾಜಿನಿಯಾ. ಸ್ಯಾಲಾಜಿನಿಯಾ ಅನ್ನೋದು ಈ ರೀತಿಯಾಗಿ ಬೆಳೀತಾ ಹೋಗುತ್ತೆ. ಸೊ ನೆಕ್ಸ್ಟ್, ಸೊ ಈಕ್ವಿಸೆಟಮ್. ಓಕೆ, ಕ್ಲಾಸ್ ಸೆನಾಪ್ಸಿಡಾ ಅಂತ ಹೇಳಿದೆ, ಈಕ್ವಿಸೆಟಮ್ ಮತ್ತು ಆರ್ಸ್ ಸ್ಟೈಲ್ ಅಂತ ಇದೆಯಲ್ಲ. ಸೊ ದ ಆರ್ಸ್ ಸ್ಟೈಲ್ ವಿಲ್ ಬಿ ಲೈಕ್ ದಿಸ್, ಈ ರೀತಿಯಾಗಿ ಬೆಳೀತಾ ಹೋಗ್ತಾ ಇದೆ. ನಾವು ಆರ್ಸ್ ಸ್ಟೈಲ್ ಅಂತೀವಿ. ಬುಷಿ ಲೈಕ್ ಸ್ಟ್ರಕ್ಚರ್ ಇದನ್ನ ಕಾಮನ್ ಆಗಿ ಆರ್ಸ್ ಸ್ಟೈಲ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ದಿ ಈಕ್ವಿಸೆಟಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ ಟೆರಾಪ್ಸಿಡಾ. ಟೆರಾಪ್ಸಿಡಾ ಇಸ್ ನಥಿಂಗ್ ಬಟ್ ದಟ್ ಟೆರಿಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಟೆರಿಸಿಗೆ ಎಕ್ಸಾಂಪಲ್ ನಾವು ನೋಡ್ತಾ ಹೋದ್ರೆ, ಸೊ ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ದಿ ಟೆರಿಸ್. ಟೆರಿಸ್ ಅನ್ನೋಂಥದ್ದು ಈ ರೀತಿಯಾಗಿ ಬೆಳೀತಾ ಹೋಗುತ್ತೆ. ಕಾಮನ್ ಆಗಿ ಇದನ್ನೆಲ್ಲ ಕಾಮನ್ ಆಗಿ ನೋಡ್ತಾ ಹೋಗ್ತೀವಿ. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ದಿ ಕ್ಲಾಸಿಫಿಕೇಶನ್ ಆಫ್ ದಿ ಟೆರಿಡೋಫೈಟ್ಸ್ ಅಂತ ಹೇಳ್ಬೋದು. ಈ ಒಂದು ಕ್ಲಾಸಿಫಿಕೇಶನ್ಗೆ ವಾಟ್ ಎವರ್ ದಟ್ ಈ ಒಂದು ಟೆರಿಡೋಫೈಟ್ಸ್ ಅಂತಕ್ಕಂಥ ಒಂದು ಡಿವಿಷನ್ ಬಗ್ಗೆ ತಿಳ್ಕೊಂಡಾಗ ಆಯ್ತು. ಜನರಲ್ ಫೀಚರ್ಸ್ ಅಥವಾ ಸೈನ್ಸ್ ಫೀಚರ್ಸ್ ಇದೆ, ಅದನ್ನ ಒಂದು 5 ಮಾರ್ಕ್ಸ್ ಗೆ ಕೇಳ್ತಾರೆ. ಅಥವಾ ರಿಪ್ರೊಡಕ್ಟಿವ್ ಪ್ರೋಸೆಸ್, ಇನ್ಕ್ಲೂಡಿಂಗ್ ರಿಪ್ರೊಡಕ್ಟಿವ್ ಪ್ರೋಸೆಸ್ ನಿಮ್ಮ ಒಂದು ನೋಟ್ಸ್ ಅಲ್ಲಿ ಪಾಯಿಂಟ್ ಇದೆ. ಇದು ಫಾರ್ ಅವರ್ ಅಂಡರ್ಸ್ಟ್ಯಾಂಡ್, ನಮ್ಗೆ ಅರ್ಥ ಆಗಲಿಕ್ಕೋಸ್ಕರ ಈ ರೀತಿ ಮಾಡಿದ್ರೆ. ಸೊ ಇಫ್ ಯು ವಾಂಟ್ ದಟ್ ಕ್ಲಾಸ್ ನ ಕೇಳಬೇಕಾದ್ರೆ ಈ ಒಂದು ಚಾರ್ಟ್ ಅನ್ನು ಹಾಕೊಳ್ಳಿ, ನೀವು ಓದ್ಬೇಕಾದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಈ ರೀತಿಯಾಗಿ ಬರೆಯೋಗಿಲ್ಲ, ಯು ಶುಡ್ ರೈಟ್ ದ ಪಾಯಿಂಟ್ ವೈಸ್ ನೀವು ಬರಬೇಕು. ನೋಟ್ಸ್ ಅಲ್ಲಿ ಇದೆ, ನೀವು ಕ್ಲಾಸ್ ನ ಕೇಳಬೇಕಾದ್ರೆ ಇದನ್ನ ಹಾಕೊಳ್ಳಿ. ಓಕೆ, ನೀವು ಬರ್ಕೊಳ್ಳಿ, ಇದನ್ನ ಕಾಪಿ ಮಾಡ್ಕೊಳ್ಳಿ, ನೆಕ್ಸ್ಟ್ ನೋಟ್ಸ್ ಅನ್ನು ಓದಿ, ಆಗ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಅಬೌಟ್ ದಟ್ ಟೆರಿಡೋಫೈಟ್ಸ್ ಅಂತಕ್ಕಂಥ ಒಂದು ಡಿವಿಷನ್ ಅಂತ ಹೇಳ್ಬೋದು.